ನಮಸ್ಕಾರ ವೀಕ್ಷಕರೇ, ಖುಷೀಸ್ ಹೆಲ್ದಿ ಇನ್ಫಾರ್ಮೇಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಕಣ್ಣುಗಳ ಸುರಕ್ಷತೆ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಣ್ಣುಗಳು ನಮ್ಮ ದೇಹದ ಅತಿ ಮುಖ್ಯ ಅಂಗವಾಗಿದೆ. ನಾವು ಇಡೀ ಪ್ರಪಂಚವನ್ನ ನೋಡಲು, ಅರ್ಥ ಮಾಡಿಕೊಳ್ಳಲು ನಮಗಿರೋ ಬಹುಮುಖ್ಯ ಅಂಗ ಅಂದ್ರೆ ನಮ್ಮ ಕಣ್ಣು. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಿಮ್ಗೆ ತಿಳಿದಿರೋ ಹಾಗೆ ನಮ್ಮ ಹಿರಿಯರು ಆಗಿನ ಕಾಲದಲ್ಲಿ 70ರಿಂದ 80ನೇ ವರ್ಷದಲ್ಲಿ ಕಣ್ಗಳಿಗೆ ಗ್ಲಾಸ್ ಹಾಕೊಳ್ತಾ ಇದ್ರು. ಆಗಿನ ಏಜ್ ನಲ್ಲಿ ಅವರಿಗೆ ಶಾರ್ಟ್ ಸೈಟ್ ಅಥವಾ ಲಾಂಗ್ ಸೈಟ್ ಅಂತ ಕಾಣಿಸ್ಕೊಳ್ತಾ ಇತ್ತು. ಹಾಗಾಗಿ ಕಣ್ಣುಗಳಿಗೆ ಗ್ಲಾಸ್ ಹಾಕೊಳ್ತಾ ಇದ್ರು. ಇವತ್ತು ನಾವು ಪ್ರತಿ ಬೀದಿಗೊಂದು ಈ ಐ ಗ್ಲಾಸ್ ಶಾಪ್ ಅನ್ನ ನೋಡ್ತಾ ಇದ್ದೀವಿ. ಹಾಗೆ ಐ ಕೇರ್ ಹಾಸ್ಪಿಟಲ್ಗಳು ಇರೋದನ್ನ ಕೂಡ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ನಾವೇ, ನಮ್ಮ ದೈನಂದಿನ ಚಟುವಟಿಕೆಗಳು ಅಲ್ವಾ. ಈಗಿನ ಕಾಲದಲ್ಲಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರರಿಂದ ಹಿಡಿದು ವಯಸ್ಸಾದವರು ಆಲ್ಮೋಸ್ಟ್ ಎಲ್ಲರೂ ಗ್ಲಾಸ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಾವೇ ಕಣ್ರಿ. ನಮ್ಮ ದೈನಂದಿನದ ಅನ್ಹೆಲ್ದಿ ಚಟುವಟಿಕೆಗಳು ನಮ್ಮನ್ನ ಈ ಕೂಪಕ್ಕೆ ತಳ್ತಾ ಇದೆ. ನಾವು ತಿನ್ನೋ ಆಹಾರದಲ್ಲಿ ಕಣ್ಣುಗಳಿಗೆ ಬೇಕಾಗಿರುವಂತ ಪೌಷ್ಟಿಕಾಂಶಗಳು ಇರೋದಿಲ್ಲ. ಹೆಚ್ಚಾಗಿ ಜಂಕ್ ಫುಡ್ ತಿನ್ನೋದು, ಮಿತಿಮೀರಿ ಟಿವಿ, ಮೊಬೈಲ್, ಕಂಪ್ಯೂಟರ್ ನೋಡ್ತಾನೆ ಇರೋದು, ರಾತ್ರಿ ಎಲ್ಲ ಸರಿಯಾಗಿ ನಿದ್ರೆ ಮಾಡದೆ ಇರೋದು ಇದಕ್ಕೆಲ್ಲ ಕಾರಣ. ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್ ರವರು ಹಾಗೆ ಪುನೀತ್ ರಾಜ್ಕುಮಾರ್ ರವರು ತಮ್ಮ ಅಮೂಲ್ಯವಾದ ಕಣ್ಣುಗಳನ್ನ ದಾನ ಯಾಕೆ ಮಾಡಿದ್ದಾರೆ? ಒಂದು ನಿಮಿಷ ಯೋಚನೆ ಮಾಡ್ತೀರಾ? ಹೌದು ಕಣ್ರಿ, ನಮ್ಮ ಜೀವನದಲ್ಲಿ ಕಣ್ಣು ಅತಿ ಮುಖ್ಯ ಅಂಗ. ಯಾವುದೇ ಕಾರಣಕ್ಕೂ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಅಮೂಲ್ಯವಾದ ಕಣ್ಣುಗಳನ್ನ ಹಾಳು ಮಾಡ್ಕೋಬೇಡಿ. ಇವಾಗ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಕಣ್ಣುಗಳು ತುಂಬಾ ಉರಿಯುವುದು, ಕಣ್ಣುಗಳಲ್ಲಿ ನೀರು ಸುರಿಯೋದು, ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮ ಕಣ್ಣುಗಳಿಗೆ ನಾವು ರೆಸ್ಟ್ ಕೊಡದೆ ಇರೋದೇ ಇದಕ್ಕೆಲ್ಲ ಮುಖ್ಯ ಕಾರಣ. ಜೊತೆಗೆ ನಿಮ್ಮ ಕಣ್ಣುಗಳು ನಿಮ್ಮನ್ನ ಬೇಡ್ಕೋತಿವೆ, ನನಗೆ ಸ್ವಲ್ಪ ರೆಸ್ಟ್ ಕೊಡ್ರಪ್ಪ ಅಂತ. ಇವತ್ತಿನ ಜನರೇಷನ್ನಲ್ಲಂತೂ ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಸುಮ್ಮನೆ ಕೂರ್ಸೋದಕ್ಕಂತ ತಮ್ಮ ಮಕ್ಕಳ ಕೈಯಲ್ಲಿ ಸ್ಮಾರ್ಟ್ ಫೋನ್ ಅನ್ನ ಕೊಡ್ತಾ ಇದ್ದಾರೆ. ಆ ಮಕ್ಕಳ ದೃಷ್ಟಿ ಏನಾಗ್ಬೇಕು, ಅವರ ಬುದ್ಧಿಮಟ್ಟ ಏನಾಗ್ಬೇಕು ಅನ್ನೋದು ಒಂದು ಚೂರು ಕೂಡ ಯೋಚನೆ ಮಾಡೋದಿಲ್ಲ. ಇನ್ನು ಯುವಕರಂತೂ ಕೇಳೋದೇ ಬೇಡ. ಈ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಅಂತ ತುಂಬಾ ವಿಡಿಯೋ ಸ್ಟ್ರೀಮ್ಗಳನ್ನ ನೋಡ್ತಾರೆ, ಸೀರೀಸ್ಗಳನ್ನ ನೈಟ್ ಎಲ್ಲ ನೋಡ್ಕೊಂಡು ಕುತ್ಕೋತಾರೆ. ಅಪ್ಪ ಅಮ್ಮ ಏನ್ ಅನ್ಕೋತಾರೆ, ನಿದ್ರೆ ಮಾಡ್ತಾ ಇರ್ತಾರೆ ಅಂತ ಅನ್ಕೋತಾರೆ. ಆದ್ರೆ ಅವರು ಮಾಡ್ತಿರೋದೇ ಬೇರೆ. ಅದರಿಂದ ಅವರ ಕಣ್ಣುಗಳಿಗೆ ಎಷ್ಟು ಹಾನಿ ಆಗ್ತಿದೆ ಅಂತ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಫೈನಲಿ ನಾವು ಕೆಲಸ ಮಾಡೋರು ಬೆಳಗ್ಗೆಯಿಂದ ಸಂಜೆವರೆಗೂ ಕಮ್ಮಿ ಅಂದ್ರೂ 10ರಿಂದ 12 ಗಂಟೆ ಸಿಸ್ಟಮ್ ಮುಂದೆನೆ ಕೂತಿರ್ತೀವಿ. ಇಲ್ಲಿ ನಮ್ಮ ಕಣ್ಣುಗಳ ಕತೆ ಏನಾಗಿರ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ಅಟ್ಲೀಸ್ಟ್ ಈಗ್ಲಾದ್ರೂ ನಮ್ಮ ಕಣ್ಣಿಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಲ್ವಾ? ಹಾಗಿದ್ರೆ ರೆಸ್ಟ್ ಕೊಡೋದಕ್ಕೆ ಏನ್ ಮಾಡ್ಬೇಕು? ಈ ಕಣ್ಣುಗಳು ಉರಿಯೋದಕ್ಕೆ, ಹಾಗೆ ನಿಮ್ಮ ಕಣ್ಣುಗಳಲ್ಲಿ ನೀರ್ ಬರುತ್ತಿರೋದನ್ನ ತಡೆಯೋದಕ್ಕೆ, ನಮ್ಮ ಕಣ್ಣುಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾವು ನಮ್ಮ ಜೀವನ ಶೈಲಿಯನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಮೊದಲಿಗೆ ನಮ್ಮ ಕಣ್ಣುಗಳಿಗೆ ಅತಿ ಮುಖ್ಯವಾಗಿ ನಾವು ತಿನ್ನೋ ಆಹಾರದಲ್ಲಿ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಮ್ಮ ಕಣ್ಣುಗಳಿಗೆ ಅತಿ ಮುಖ್ಯವಾಗಿ ವಿಟಮಿನ್ ಬೇಕು. ಅದು ಯಾವ್ದ್ರಲ್ಲಿ ಸಿಗುತ್ತೆ ಗೊತ್ತಾ? ಎಲ್ಲರಿಗೂ ಗೊತ್ತು ಕಣ್ರಿ. ಚಿಕ್ಕ ವಯಸ್ಸಿನಿಂದಲೇ ಸ್ಕೂಲ್ಗಳಲ್ಲಿ ಹೇಳ್ಕೊಟ್ಟಿರ್ತಾರೆ, ನಾವು ಕ್ಯಾರೆಟ್ ಚೆನ್ನಾಗಿ ತಿನ್ಬೇಕು ಅಂತ. ಅದು ಆ ಮಾತು ಸ್ಕೂಲ್ಗೆ ಸೀಮಿತ ಆಗೋಯ್ತು. ಈಗ ನಾವು ನಮ್ಮ ಕಣ್ಣುಗಳನ್ನ ಸುರಕ್ಷಿತವಾಗಿ ಇಟ್ಕೋಬೇಕಂದ್ರೆ ಮೊದಲಿಗೆ ಹಸಿ ಕ್ಯಾರೆಟ್ ಅನ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅದನ್ನ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬಹುದು. ಜೊತೆಗೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪುಗಳಲ್ಲಿ ತುಂಬಾ ಯಥೇಚ್ಛವಾಗಿ ವಿಟಮಿನ್ ಎ ಇರೋದ್ರಿಂದ ಅದನ್ನ ನಾವು ದಿನನಿತ್ಯ ಆಹಾರದಲ್ಲಿ ಸೇವಿಸಬೇಕಾಗತ್ತೆ. ಕಣ್ಣುಗಳು ಉರಿ ಅಂತ ತುಂಬಾ ಜನಕ್ಕಾಗಿರುತ್ತೆ. ಅದನ್ನ ತಂಪಾಗಿ ಇಟ್ಕೋಬೇಕಂದ್ರೆ ನೇರಳೆ ಹಣ್ಣನ್ನ ತಿನ್ನಿ.
ಬ್ಲೂಬೆರಿ ಹಣ್ಣು ಸಿಗುತ್ತೆ, ಅದನ್ನ ತಿನ್ನಿ. ಅಥವಾ ಕಣ್ಣುಗಳಿಗೆ ಸ್ವಲ್ಪ ಸೌತೆಕಾಯಿ ಸ್ಲೈಸ್ ಮಾಡಿ 2 ಕಣ್ಣುಗಳ ಮೇಲೆ ಇಡಿ. ಅದು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ನೀಡುತ್ತೆ, ಸ್ವಲ್ಪ ಸಮಾಧಾನ ಕೂಡ ಆಗತ್ತೆ. ಈಗ ಕೆಲಸ ಮಾಡೋರು ಇರ್ಬೋದು, ಪ್ರತಿದಿನ ಮೊಬೈಲ್ ನೋಡಿರೋರು ಇರ್ಬೋದು. ಅವರು ಏನ್ ಮಾಡ್ಬೇಕಂದ್ರೆ ಒಂದು 10 ನಿಮಿಷ ನಿಮ್ಮ ಕಣ್ಣುಗಳನ್ನ ದೂರದಲ್ಲಿರೋ ವಸ್ತುಗಳನ್ನ ನೋಡಿ. ಯಾಕಂದ್ರೆ ನೀವು ತುಂಬಾ ಡೀಪ್ ಆಗಿ ಮೊಬೈಲ್ನ ನೋಡಿರ್ತೀರ, ಈ ಸಣ್ಣ ಸಣ್ಣ ಅಕ್ಷರಗಳನ್ನ ಅಬ್ಸರ್ವ್ ಮಾಡಿರ್ತೀರ, ಈ ಲ್ಯಾಪ್ಟಾಪ್ ಅಲ್ಲಿ ಇರ್ಬೋದು, ಸಿಸ್ಟಮ್ಗಳಲ್ಲಿ ಇರ್ಬೋದು. ಹಾಗಾಗಿ ನೀವು ನಿಮ್ಮ ಕಣ್ಣುಗಳಿಗೆ ರೆಸ್ಟ್ ಕೊಡಬೇಕು. ಒಂದು 10 ನಿಮಿಷ ದೂರದಲ್ಲಿರುವ ವಸ್ತುಗಳನ್ನ ನೋಡಿ, ಆಗ ಕಣ್ಣಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದರ ಜೊತೆಗೆ ಸಿಂಪಲ್ ಆಗಿ ಬೆಳಗ್ಗೆ ಬೇಗ ಎದ್ದೇಳಿ ಪಾರ್ಕ್ ಹೋಗಿ ಅಲ್ಲಿ ಹಚ್ಚ ಹಸಿರಿನ ಗಿಡ ಮರಗಳನ್ನ ನೋಡಿ. ನಿಮ್ಮ ಕಣ್ಣುಗಳಿಗೆ ತಂಪಾಗಿರುತ್ತೆ, ಅಂದ್ರೆ ನಿಮ್ಮ ಕಣ್ಣುಗಳು ಖುಷಿ ಖುಷಿಯಾಗಿ ಇರುತ್ತೆ. ಇದನ್ನ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಅವಾಗ ನಿಮ್ಗೆ ಗೊತ್ತಾಗತ್ತೆ ನಮ್ಮ ಪ್ರಕೃತಿ ಎಷ್ಟು ನಮಗೆ ಒಳ್ಳೆಯದನ್ನ ಮಾಡ್ತಾ ಇದೆ ಅಂತ. ಇದರಿಂದ ನಿಮ್ಮ ಕಣ್ಣುಗಳ ಆರೋಗ್ಯ ಇಂಪ್ರೂವ್ ಆಗ್ತಾ ಬರುತ್ತೆ. ಹಾಗೆ ಪ್ರತಿದಿನ 7 ರಿಂದ 8 ಗಂಟೆ ನಿದ್ರೆ ಮಾಡಿ, ನಿಮ್ಮ ಕಣ್ಣುಗಳಿಗೆ ರೆಸ್ಟ್ ಕೊಡಿ. ನೀವು ಮೊಬೈಲ್ ರಾತ್ರಿ ಹೊತ್ತು ನೋಡ್ಬೇಕು ಅಂತ ಅಂದ್ರೆ ರೀಡ್ ಮೋಡ್ಗೆ ಹಾಕೊಂಡು ನೋಡಿ, ಅದು ಸ್ವಲ್ಪ ಹೊತ್ತು ಮಾತ್ರ ನೋಡಿ ಅಂತ ಕೇಳ್ಕೊಂತೀನಿ. 10:00ವರೆಗೆ ಅಟ್ಲೀಸ್ಟ್ ನಿದ್ರೆ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಕಣ್ಣುಗಳು ಎಷ್ಟು ಮುಖ್ಯ, ಅದನ್ನ ನಾವು ಯಾವ ರೀತಿ ಸೂಕ್ಷ್ಮವಾಗಿ ಆರೋಗ್ಯವಾಗಿ ಇಟ್ಕೋಬೇಕು ಅಂತ. ನಿಮಗೆ ಇವತ್ತಿನ ಎಪಿಸೋಡ್ನಲ್ಲಿ ಸಿಕ್ಕಂತ ಮಾಹಿತಿ ಉಪಯುಕ್ತವಾಗಿದೆ ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಹೆಲ್ದಿ ಇನ್ಫಾರ್ಮೇಶನ್ ಜೊತೆಗೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.